ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ನಿಮಗೆ ನಾಟಿ ಸ್ಟೈಲ್ ಟೊಮೆಟೊ ಬಾತ್ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಒಂದು ಬೌಲಿಗೆ 4 ಟೊಮೆಟೊ ತೊಗೊಳ್ಳಿ, ಹಾಗೆ ಒಂದು ಚಿಕ್ಕ ಬೆಳ್ಳುಳ್ಳಿ ಗಡ್ಡೆ ಹಾಗೂ ಒಂದು 7ರಿಂದ 8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ಳಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ನೀವು ಕುದಿಸ್ಕೋಬೇಕಾಗತ್ತೆ. ಸೊ ಚೆನ್ನಾಗಿ ಕುದಿದ ಮೇಲೆ ಒಂದು 10 ನಿಮಿಷ ಅದನ್ನು ಹಾರಕ್ಕೆ ಬಿಡಬೇಕು. ಹಾರಕ್ಕೆ ಬಿಟ್ಟು ಆಮೇಲೆ ನೀವು ಟೊಮೆಟೊ ಸಿಪ್ಪೆ ಏನೇನಿರುತ್ತೆ ಅದನ್ನೆಲ್ಲನೂ ತೆಗಿಬೇಕಾಗತ್ತೆ. ಸೊ ಟೊಮೆಟೊ ಸಿಪ್ಪೆ ಎಲ್ಲನೂ ತೆಗ್ದಿದ್ದು ಆದಮೇಲೆ ನೀವು ಮಿಕ್ಸಿ ಜಾರಿಗೆ ಎಲ್ಲ ಏನೇನು ಕುದಿಸ್ಕೊಂಡಿದ್ವಿ ಟೊಮೆಟೊ ಹಾಗೂ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬಿಕಾಸ್ ಇದರಿಂದನೇ ನಮಗೆ ಟೇಸ್ಟ್ ಹಾಗೂ ಮತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿವಾಗ ನೀವಿಲ್ಲಿ ನೋಡ್ತಿರ್ಬೋದು. ಸೊ ನಾನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಪೇಸ್ಟ್ ಮಾಡ್ಕೊಂಡ್ಮೇಲೆ ಇದನ್ನು ಸೈಡ್ಗೆ ಇಟ್ಟು ಈಗ ಒಂದು ಕುಕ್ಕರ್ನ ತೊಗೊಳ್ಳಿ. ಕುಕ್ಕರ್ ತೊಗೊಂಡು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ತುಪ್ಪನ ಹಾಕೋಬೇಕಾಗತ್ತೆ. ಸೊ ತುಪ್ಪ, ಎಣ್ಣೆ ಅದಾದಮೇಲೆ ಮತ್ತು ತಿರ್ಗಾ ನಿಮ್ಮದು ಸ್ಪೈಸಸ್ ಏನು ಬರುತ್ತೆ, ನೀವು ಯೂಶ್ವಲಿ ಅಂಗಡಿಲಿ ಕೇಳಿದ್ರೆ ಪಲಾವ್ ಎಲೆ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎಲ್ಲನೂ ಅದರಲ್ಲೇ ಸಿಗುತ್ತೆ. ಸೊ ಅದರೊಳಗೆ ಏನೇನಿರುತ್ತೆ ಲೈಕ್ ಚಕ್ಕೆ, ಲವಂಗ, ಪಲಾವ್ ಎಲೆ, ಯಾಲಕ್ಕಿ ಎಲ್ಲ ಏನೇನಿರುತ್ತೆ ಎಲ್ಲ ಸ್ಪೈಸಸ್ಸನ್ನು ಹಾಕಿ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ನಾನು 2 ಈರುಳ್ಳಿಗಡ್ಡೆನ ಕಟ್ ಮಾಡ್ಕೊಂಡಿದ್ದೆ ಹಾಗೂ 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಸ್ವಲ್ಪ ರೆಡ್ಡಿಶ್ ಬರೋವರೆಗೂ ನಾನು ಬೇಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ. ಸೊ ಅದು ಫುಲ್ ರೆಡ್ಡಿಶ್ ಬರೋವರೆಗೂ ಅದು ಸ್ವಲ್ಪ ರೆಡ್ಡಿಶ್ ಆದಮೇಲೆ ನಾನು ಬಟಾಣಿ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಮುಂಚೆನೇ. ಸೊ ಬಟಾಣಿ ಹಾಕಿ ಸ್ವಲ್ಪ ಅದು ಹಸಿ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊತಾನೆ ಇರಬೇಕಾಗತ್ತೆ. ಸೊ ಬಿಕಾಸ್ ಆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ವ. ಸೊ ಅದಾದಮೇಲೆ 2 ಚಿಕ್ಕ ಟೊಮೆಟೊನ ಹಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಿದ್ದೀನಿ. ಸೊ ಅದು ಕೂಡ ಅಷ್ಟೇ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು, ಅದು ಒಂಚೂರು ಮೆತ್ತಗಾಗಿ ಫ್ರೈ ಆಗಬೇಕು, ಅಷ್ಟೂ ನಾನು ಫ್ರೈಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಅಷ್ಟು ಫ್ರೈ ಮಾಡ್ಕೋತಾ ಇದ್ದೀನಿ ಅಲ್ಲಿ. ಆ ಹಸಿ ಸ್ಮೆಲ್ ಏನು ಹೋಗುತ್ತೆ ಸೊ ಅದು ಫುಲ್ಲು ಹೋಗಬೇಕು. ಅದಾದಮೇಲೆ ನಾನು ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಂಡು ಫ್ರೈಡ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದು ಫುಲ್ ಈಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಅದಾದಮೇಲೆ ನಾನಿಲ್ಲಿ ನುಣ್ಣಗೆ ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಸೊ ಆ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಫುಲ್ ಕಂಪ್ಲೀಟಾಗಿ ಆ ಪೇಸ್ಟನ್ನು ಹಾಕ್ತೇನೆ. ನಾನು ಕಂಪ್ಲೀಟ್ ಏನೇನಿತ್ತು ಅದನ್ನು ಫುಲ್ ಕ್ಲೀನಾಗಿ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಕ್ಲೀನಾಗಿ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗಬೇಕು. ಏನು ಮಸಾಲ ಸ್ಮೆಲ್, ಇವಾಗ ಈರುಳ್ಳಿ, ಬಟಾಣಿ ಎಲ್ಲ ಏನೇನು ಹಾಕಿದ್ದೀವಿ ಅದು ಎಲ್ಲರದ್ದು ಹಸಿ ಸ್ಮೆಲ್ ಹೋಗಬೇಕಾಗತ್ತೆ. ಹಾಗೆ ಇವಾಗ ನಾವೇನು ರುಬ್ಕೊಂಡಿದ್ದನ್ನು ಹಾಕಿದ್ವಿ ಮೇಯ್ನಾಗಿ ಅದ್ರ ಸ್ಮೆಲ್ ಹೋಗಬೇಕು. ಒಂದು ಫ್ರೈಡ್ ಮಾಡ್ಕೊಳ್ಳಿ. ಒಂದು ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ಗೊತ್ತಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ನಿಮಗೆ. ಸೊ ಅದಾದಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನು. ಇಲ್ಲಿ ಹಾಕೋದನ್ನ ಮಿಸ್ ಮಾಡಿದ್ದೀನಿ ವಿಡಿಯೋ ಮಾಡೋದನ್ನು. ಸೊ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಅಕ್ಕಿ ನಾನು 1.5 ಗ್ಲಾಸ್ ಅಕ್ಕಿ ಹಾಕಿದ್ದೆ. ಸೊ 1.5 ಗ್ಲಾಸ್ ಅಕ್ಕಿಗೆ ನೀವು 3 ಗ್ಲಾಸ್ ನೀರು ಹಾಕಬೇಕಾಗತ್ತೆ. ನಿಮ್ಮ ಅಳತೆ ಪ್ರಕಾರ ನೀವು ಹಾಕೋಬೋದು ಅಕ್ಕಿ ಹಾಗೂ ನೀರನ್ನ. ಸೊ ನಾನಿಲ್ಲಿ 1.5 ಗ್ಲಾಸ್ ಅಕ್ಕಿ ಅಷ್ಟೇ ಹಾಕಿದ್ದೀನಿ. ಸೊ 1.5 ಗ್ಲಾಸ್ ಅಕ್ಕಿಗೆ ನಾನು 3 ಗ್ಲಾಸಷ್ಟು ನೀರನ್ನ ಹಾಕ್ತೇನೆ. ಸೊ ಆಗಲೇ ಸ್ವಲ್ಪ ರುಬ್ಬಿಟ್ಟಿದ್ದ ಟೊಮೆಟೊ ಪೇಸ್ಟಿಗೆ ಅದು ಸ್ವಲ್ಪ ಇನ್ನೂ ಮಸಾಲೆ ಹಾಗೆ ಇದ್ದಿದ್ದರಿಂದ ನಾನು ಅದಕ್ಕೆ ನೀರು ಹಾಕಿ ಅದರಿಂದನೇ ನೀರು ಹಾಕಿದ್ದೀನಿ. 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಟೇಸ್ಟ್ ನೋಡಿ ನಿಮ್ಗೆ ಇನ್ನೂ ಉಪ್ಪು ಖಾರ ಸಾಲಿಲ್ಲ ಅಂದರೆ ನೀವೀಗ ಹಾಕೋಬೋದು. ಆಮೇಲೆ ಅನ್ನ ಉದ್ರುದ್ರಾಗಿದ್ರೇ ಚೆಂದ ತಿನ್ನೋದಕ್ಕೆ. ಸೊ ಹಾಗಾಗಿ ನಾನು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ 1 ರೌಂಡ್ ಕಲಿಸ್ಬೇಕಾಗತ್ತೆ. 1 ರೌಂಡ್ ಕಲಿಸಿ ಕುಕ್ಕರ್ ಕ್ಯಾಪ್ನ ಹಾಕಿ 2 ವಿಷಲ್ನ ನೀವು ಬರೆಸ್ಕೊಳ್ಳಿ. ಸೊ 2 ವಿಷಲ್ ಆದಮೇಲೆ ನೀವೇ ನೋಡ್ಬೋದು. ಸೊ ಆ ಸ್ಮೆಲ್ ಲೈಕ್ ಹೌ ಇಟ್ ಲುಕ್ಸ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ತಿನ್ನೋದಕ್ಕೆ ಅಂತ. ಸೊ ಆ ಕಲರ್, ಆ ಮಸಾಲ ಎಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಫೈನಲ್ ಆಗಿ
ನಮ್ಮ ನಾಟಿ ಸ್ಟೈಲ್ ಟೊಮೆಟೊ ಬಾತ್ ರೆಡಿ ಆಗಿದೆ. ತುಂಬ ಈಸಿಯಾಗಿ ಮಾಡ್ಕೋಬೋದು ನೀವು ಮನೇಲಿ. ಸೊ ಇನ್ನೂ ಬೇಕು ಇದೇ ಥರ ಈಸಿ ರೆಸಿಪೀಸ್, ಟೇಸ್ಟಿ ರೆಸಿಪೀಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ಆಲ್, ಬಾಯ್ ಬಾಯ್.